ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಯ ಜೋಡಿ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ನ ನಾನು ಕಾರಲ್ಲಿ ಏನಕ್ಕೆ ಶೂಟ್ ಮಾಡ್ಕೊತಾ ಇದ್ದೀನಿ ಅಂದರೆ, ನಾವು ಫ್ಯಾಮ್ಲಿ ಎಲ್ಲ ಟ್ರಿಪ್ ಹೋಗ್ತಾ ಇದ್ದೀವಿ. ಐ ಮೀನ್ ಒನ್ ಡೇ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಅದು ಎಲ್ಲಿಗೆ ಅಂದರೆ ಚಿಕ್ಕಬಳ್ಳಾಪುರದ ಆದಿಯೋಗಿ ಸ್ಟ್ಯಾಚ್ಯೂ ಕಡೆ ಹೋಗ್ತಾ ಇದ್ದೀವಿ. ನಾವು ಏನೇನು ಮಾಡ್ತೀವಿ, ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತ ನಾವು ಈ ವ್ಲಾಗಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀವಿ. ಲೆಟ್ಸ್ ಗೋ. ನಾವಿನ್ನೇನು ಚಿಕ್ಕಬಳ್ಳಾಪುರ ನಿಯರ್ ಇದ್ದೀವಿ, ಅಲ್ಲಿ ಹೋಗ್ಬೇಕಾದ್ರೇ ರೋಡಲ್ಲಿ ತೋರಿಸ್ತಾ ಆರೋ ಮಾರ್ಕ್ ಹಾಕಿರ್ತಾರೆ, ಯಾವ್ಯಾವ ಕಡೆ ಟರ್ನ್ ಆಗಬೇಕು, ಇನ್ನೂ ಎಷ್ಟು ಡಿಸ್ಟೆನ್ಸಲ್ಲಿದೆ ಆದಿಯೋಗಿ ಅನ್ನೋದನ್ನು. ಆ ರೂಟ್ ಮೂಲಕ ನಾವು ಹೋಗ್ಬೋದು. ಬಟ್ ಇಲ್ಲಿ ನಾವು ಹೋಗಿರೋ ರೂಟಿಂದ ಏನಾಗಿತ್ತು ಅಂದರೆ ಒಳಗಡೆ ರೂಟ್ ಇತ್ತದು. ಫೈನಲಿ ನೋಡಿ, ಇದೇ ಸದ್ಗುರು ಸನ್ನಿಧಿ. ಇದು ತುಂಬ ದಿನದಿಂದ ಆಸೆ ಆಗಿತ್ತು ನನಗೆ ಹೋಗಬೇಕು ಅಂತ. ಸೊ ಫೈನಲಿ ನಾವು ಬಂದ್ವಿ ಸದ್ಗುರು ಸನ್ನಿಧಿ ಈಶಾ ಫೌಂಡೇಶನ್ಗೆ. ಇದು ವೆಲ್ಕಮ್ ಗೇಟ್ ಆಗಿರುತ್ತೆ. ನಾವೇನು ಅನ್ಕೊಂಡ್ಬಿಟ್ವಿ, ಇದಾದಮೇಲೆ ನೆಕ್ಸ್ಟೇ ಬರೋದು ದೇವಸ್ಥಾನ, ಅದು ಆದಿಯೋಗಿ ಸ್ಟ್ಯಾಚು ಅಂತ ಅಂದ್ಕೊಂಡ್ವಿ. ಬಟ್ ಅದಲ್ಲ, ಇನ್ನೂ ದೂರ ಇದೆ, ಇನ್ನೂ ಟ್ರಾವೆಲ್ ಮಾಡಬೇಕು ಅಂತ ಗೊತ್ತಾಯಿತು. ಅದು ಮೇನ್ ಎಂಟ್ರೆನ್ಸ್ ಗೇಟು ಅಂತ ಗೊತ್ತಾಯಿತು ನಮಗೆ. ಅಲ್ಲಿಂದ ನಾವು ಟ್ರಾವೆಲ್ ಮತ್ತೆ ಶುರು ಮಾಡಿದ್ವು. ಅಲ್ಲಿಂದ ನಾವು ಹೋಗಬೇಕಾದ್ರೆ ರೋಡ್ ತುಂಬ ಚೆನ್ನಾಗಿದೆ. ನೋಡಿ, ಈ ಥರ ರೋಡ್ ಇದೆ, ಮಧ್ಯದಲ್ಲಿ ಆ ಥರ ಪೋಸ್ಟರ್ಗಳನ್ನು ನೋಡ್ಬೋದು. ಅಲ್ಲಿ ಏನೇನು ಇರುತ್ತೆ ಟೈಮಿಂಗ್ಸ್ನ ಅಲ್ಲೆಲ್ಲ ಮೆನ್ಷನ್ ಮಾಡಿರ್ತಾರೆ. ಸೊ ನೀವು ನೋಡಿಕೊಂಡು ಪೂಜೆ ಟೈಮ್ನು ಮೆನ್ಷನ್ ಮಾಡಿರ್ತಾರೆ, ಅಲ್ಲಿ ನೀವು ನೋಡ್ಕೊಂಡು ಹೋಗ್ಬೋದು. ಅದಾದಮೇಲೆ ಇಲ್ಲಿ ರೋಡ್ ಮಜಾ ಮಾತ್ರ ತುಂಬ ಚೆನ್ನಾಗಿದೆ, ಬಿಕಾಸ್ ರೋಡಲ್ಲಿ ತುಂಬ ಟರ್ನಿಂಗ್ಸ್ ಬರುತ್ತೆ ಆ್ಯಂಡ್ ಮಸ್ತ್ ಮಜಾ ಮಾಡ್ಬೋದು ಅಷ್ಟೇ. ವೆಲ್ ಮೇಂಟೈನ್ಡ್ ಇದೆ ಎಲ್ಲ, ರೋಡ್ ಆಗಿರ್ಬೋದು, ಅಲ್ಲಿ ಪ್ಲೇಸು ಎಲ್ಲ ಮೇಂಟೈನ್ ಚೆನ್ನಾಗಿದೆ. ಐ ಆಮ್ ಸೋ ಎಕ್ಸೈಟೆಡ್ ಬಿಕಾಸ್ ಅದು ಟೆಂಪಲ್ ಹೆಂಗಿದೆಯೋ ಏನೋ, ನಾನು ಶಿವನ್ ಯಾವಾಗ ನೋಡ್ತೀನಿ ಅನ್ನೋದೇ ನಂಗೆ ತುಂಬ ಎಕ್ಸೈಟ್ಮೆಂಟ್ ಆಗ್ತಾ ಇತ್ತು. ಸೊ ಲೆಟ್ಸ್ ಗೋ. ನೋಡಿ, ಈ ಟ್ರಾವೆಲಲ್ಲಂತೂ ನನ್ನ ಮಗ ತುಂಬ ಎಂಜಾಯ್ ಮಾಡ್ತಾ ಇದ್ದ. ಯಾಕಂದರೆ ಅಲ್ಲಿರೋ ರೋಡ್ ಟರ್ನಿಂಗ್ಸ್ಗೆ ಅವನು ತುಂಬ, ಆಮೇಲೆ ಅಕ್ಕಪಕ್ಕ ಇರೋ ಗುಡ್ಡ ನೋಡಿ, ಬೆಟ್ಟ ನೋಡ್ಕೊಂಡು ತುಂಬ ಫೀಲ್ ಮಾಡ್ತಾ ಇದ್ದ. ಈ ಥರ ಮಕ್ಕಳನ್ನ ತಿಂಗಳಿಗೆ 2 ಟೈಮ್ಸ್ ಆದರೂ ನಾವು ಹೊರ್ಗಡೆ ಕರ್ಕೊಂಬಂದು ಅವ್ರಿಗೆ ನೇಚರ್ ಫೀಲ್ ಮಾಡಬೇಕಾಗತ್ತೆ. ಬಿಕಾಸ್ ಅವರು ಒಳಗಡೆನೇ ಇದ್ದು ಅದೇ ವಾತಾವರಣದಲ್ಲೇ ಇದ್ದು ಅವ್ರಿಗೂ ಬೋರ್ ಆಗ್ತಾ ಇರುತ್ತೆ. ಸೊ ಔಟಿಂಗ್ ಅಂತ ಕರ್ಕೊಂಬಂದು ಈ ಥರ ಫೀಲ್ ಮಾಡೋದಿದೆಯಲ್ಲ, ಅದು ತುಂಬ ಖುಷಿ ಕೊಡುತ್ತೆ. ಮಕ್ಕಳಿಗೆ ಸ್ವಲ್ಪ ವಾತಾವರಣ ಚೇಂಜ್ ಆದರೆ ಮೈಂಡ್ ಸೆಟ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅವ್ರನ್ನ ಹೊರ್ಗಡೆ ಕರ್ಕೊಂಡು ಬಂದು ನೇಚರ್ ಫೀಲ್ ಮಾಡಿಸ್ಬೇಕಾಗತ್ತೆ. ಸೊ ನೋಡಿ, ಇಲ್ಲಿ ಚೆಕ್ಕಿಂಗ್ ಇತ್ತು, ಐ ಮೀನ್ ವೆಹಿಕಲ್ ಚೆಕ್ಕಿಂಗ್ ಇರುತ್ತೆ ಇಲ್ಲಿ ಪಾರ್ಕಿಂಗಿಗೆ. ಸೊ ಯಾವುದೇ ರೀತಿ ಫೀಸ್ ಏನಿರಲ್ಲ, ಜಸ್ಟ್ ಪಾರ್ಕಿಂಗಿಗೆ ವೆಹಿಕಲ್ ಚೆಕ್ಕಿಂಗ್ ಇರುತ್ತೆ ಅಷ್ಟೇ. ನೋಡಿ ಗಾಯ್ಸ್, ಫೈನಲಿ ಶಿವ ಕಾಣಿಸ್ತಾ ಇದ್ದಾನೆ. ಫೈನಲಿ ನೋಡಿ ಗಾಯ್ಸ್, ಡ್ರೀಮ್ ಪ್ಲೇಸ್. ಬಟ್ ಎಂಟ್ರೆನ್ಸ್ ಏನಿದಲ್ಲ, ಅಲ್ಲಿ ನಾಗರ ಪ್ರತಿಮೆ ಇದೆ, ಅಲ್ಲಿ ಯಾವುದೇ ಫೋಟೋಸು ವಿಡಿಯೋಸು ತಗೊಳ್ಳೋಂಗಿಲ್ಲ. ಸೊ ಹಂಗಾಗಿ ನಾವು ಇಲ್ಲಿ ಫೋಟೋ ವಿಡಿಯೋ ತಗೊಂಡು ನಂಗೆ ತುಂಬ ಬೇಜಾರಾಯಿತು, ಅಲ್ಲಿ ಫೋಟೋಸು ವಿಡಿಯೋಸ್ ತಗೊಳ್ದೇ ಇರೋದ್ರಿಂದ. ಇಟ್ಸ್ ಓಕೆ, ರೂಲ್ಸ್ನೆಲ್ಲ ಫಾಲೋ ಮಾಡಬೇಕಲ್ಲ, ನಮ್ಮಿಂದ ಯಾವುದೇ ರೀತಿ ತೊಂದರೆ ಆಗೋದು ಬೇಡ. ಅಲ್ಲಿ ನಾಗರ ಪ್ರತಿಮೆ ಇತ್ತಲ್ಲ, ಅಲ್ಲಿ ಯಾವುದೇ ರೀತಿ ಫೋಟೋಸ್ ವಿಡಿಯೋಸ್ ಅಲೋ ಇರಲ್ಲ. ಗಲಾಟೆ ಮಾಡಬಾರ್ದು, ಮಾತು ಕೂಡ ಆಡಬಾರ್ದು, ಯಾಕಂದರೆ ಅಲ್ಲಿ ಧ್ಯಾನ ಮಾಡ್ಬೋದು ನಾವು. ತುಂಬ ಚೆನ್ನಾಗಿರುತ್ತೆ, ಪೀಸ್ಫುಲ್ ಮೈಂಡ್ ನಮ್ಮದಾಗುತ್ತೆ. ಯಾಕಂದರೆ ಅಲ್ಲಿ ಸಿಗೋಂಥ ಆ ಫೀಲ್ ಬೇರೆಲ್ಲೂ ಸಿಗಲ್ಲ, ನೆಮ್ಮದಿ ಕೊಡೋ ತಾಣ ನನ್ನ ಪ್ರಕಾರ ಇದು. ನಾನು ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿ ಧ್ಯಾನ ಮಾಡಿದೆ, ತುಂಬ ಪೀಸ್ಫುಲ್ ಅನ್ನಿಸ್ತು. ಮನಸ್ಸಿಗೆ ಸ್ವಲ್ಪ ಶಾಂತಿ ಸಮಾಧಾನ ಸಿಗುತ್ತೆ ಅಲ್ಲಿ ಹೋದರೆ. ಸೊ ಖಂಡಿತವಾಗ್ಲೂ ನೀವು ಒಂದ್ಸರಿ ಚಿಕ್ಕಬಳ್ಳಾಪುರದಲ್ಲಿರುವ ಆದಿಯೋಗಿ ಟೆಂಪಲ್ಗೆ ವಿಸಿಟ್ ಮಾಡಿ. ಸೊ ನಾವು ನೆಕ್ಸ್ಟ್ ಅಲ್ಲಿಂದ ಹೋಗಿರೋದು, ಅಲ್ಲೇ ಹತ್ತಿರ ಇರೋ ನಿಯರೆಸ್ಟ್ ಪ್ಲೇಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅಲ್ಲಿ ನಿಯರೆಸ್ಟ್ ಪ್ಲೇಸ್ ಅಂದರೆ ಇರೋದು
ಶ್ರೀನಿವಾಸ ಸಾಗರ ಡ್ಯಾಮ್ ಅಂತ ಇದೆ ಅಲ್ಲಿ. ನಾವು ಗೂಗಲಲ್ಲಿ ಮ್ಯಾಪಲ್ಲಿ ಚೆಕ್ ಮಾಡೋದು ನಿಯರೆಸ್ಟ್ ಇರೋ ಪ್ಲೇಸಲ್ಲಿ ಬಂದು ಅದು ಇದೆ. ಆದರೆ ತುಂಬ ಡಿಸಪಾಯಿಂಟ್ ಆಗೋಯಿತು. ಯಾಕಂದರೆ ನಾವು ಗೂಗಲ್ ಮ್ಯಾಪ್ಸಲ್ಲಿ ರಿವ್ಯೂಸ್ ಫೋಟೋಸ್ ನೋಡಿದಾಗ ಅಲ್ಲಿ ವಾಟರ್ ಫಾಲ್ಸ್ ಥರ ನೀರು ಬರ್ತಾ ಇತ್ತು ಆ ಡ್ಯಾಮಿಂದ. ಬಟ್ ನಾವು ಹೋಗಿರೋದು ಜೂನ್ ಫಸ್ಟ್ ವೀಕ್ ಆದ್ದರಿಂದ